ಅದು 2000 ಆಸುಪಾಸು. ಕರ್ನಾಟಕದ ಪ್ರಸಿದ್ಧ ಚಲನಚಿತ್ರ ಛಾಯಾಗ್ರಾಹಕ BC ಗೌರಿಶಂಕರ್ ಒಬ್ಬ 6 ಅಡಿ ಎತ್ತರದ ಧಾಡಸಿ ಹುಡುಗನನ್ನ ನೋಡಿ ತುಂಬಾ ಇಂಪ್ರೆಸ್ ಆಗಿ ಹೋಗಿದ್ದರು. ಮೇಲಾಗಿ ಆ ಹುಡುಗ ಅವರ ಅಸಿಸ್ಟೆಂಟ್ ಕೂಡ ಆಗಿದ್ದ. BC ಗೌರಿಶಂಕರ್ ಅವರಿಗೆ ಮುದ್ದಾದ ಮಗಳು ಕೂಡ ಇದ್ದಳು. ಹೀಗಾಗಿ ತಮ್ಮ ಮಗಳು ಮದುವೆಯನ್ನಾದರೂ ಮಾಡಬೇಕೆಂದು ಬಯಸಿದರೆ ಇದೇ ಹುಡುಗನ ಜೊತೆ ಮಾಡಬೇಕೆಂದು ನಿರ್ಧಾರ ಮಾಡಿಯೇ ಬಿಟ್ಟಿದ್ದರು. ಹೌದು, ಆ ಹುಡುಗ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿದ್ದರು. ಹಾಗೂ ಅವರ ಮಗಳು ಶ್ವೇತಾ ಅಲಿಯಾಸ್ ರಕ್ಷಿತಾ ಆಗಿದ್ದರು. ಅವರಿಬ್ಬರು ಮುಂದೆ ಮದುವೆ ಆಗೋದಿಲ್ಲ ಅನ್ನೋದು ಬೇರೆ ವಿಚಾರ, ಆದ್ರೆ ಪ್ರಾಣ ಸ್ನೇಹಿತರಾಗಿ ಮುಂದುವರೆದಿದ್ದರು. ಜೀವನದಲ್ಲಿ ಇಂತಹ ಟರ್ನ್ಸ್ ಅಂಡ್ ಟ್ವಿಸ್ಟ್ ಗಳನ್ನ ಪ್ರತಿಯೊಬ್ಬರು ತಮ್ಮ ತಮ್ಮ ಲೈಫ್ ಗಳಲ್ಲಿ ಕಾಣೋದು ತುಂಬಾನೇ ಕಾಮನ್. ಆದ್ರೆ ಸ್ಯಾಂಡಲ್ವುಡ್ ಕ್ರೇಜಿ ಕ್ವೀನ್ ರಕ್ಷಿತಾ ಮುಂದೆ ಇಂತಹ ಹಲವಾರು ತಿರುವುಗಳನ್ನ ತಮ್ಮ ಜೀವನದಲ್ಲಿ ಕಂಡಿದ್ದರು. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ರಕ್ಷಿತಾ ಸುಖಕ್ಕಿಂತ ಹೆಚ್ಚು ದುಃಖವನ್ನೇ ಅನುಭವಿಸಿದ್ದಾರೆ ಅಂತ. ಬನ್ನಿ ರಕ್ಷಿತಾ ಅವರ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ, ಶಾಕಿಂಗ್ ಘಟನೆಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸ್ತಾ ಇದ್ದೀನಿ. ರಕ್ಷಿತಾ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ಅಪ್ಪು ಚಿತ್ರ ಹಾಗೂ ಪುನೀತ್ ರಾಜ್ಕುಮಾರ್. ಹೌದು, 2002ರಲ್ಲಿ ತೆರೆಕಂಡ ಅಪ್ಪು ಸಿನಿಮಾ ಕರ್ನಾಟಕದಂತ ಅಲ್ಲದೆ ದಕ್ಷಿಣ ಭಾರತದಾದ್ಯಂತ ಸಿನಿ ಪ್ರಿಯರಿಗೆ ಹುಚ್ಚ ಹಿಡಿಸಿತ್ತು. ಅದರಲ್ಲೂ ರಕ್ಷಿತಾ ಬ್ಯೂಟಿ ಅಂತೂ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿತ್ತು ಅಂದ್ರೆ ತಪ್ಪಾಗಲಾರದು. ರಕ್ಷಿತಾ ಹುಟ್ಟಿದ್ದು ಮಾರ್ಚ್ 31, 1984 ಬೆಂಗಳೂರಿನ ಬಸವನಗುಡಿಯಲ್ಲಿ. ಅವರ ತಂದೆ ಪ್ರಸಿದ್ಧ ಚಲನಚಿತ್ರ ಛಾಯಾಗ್ರಾಹಕರಾದಂತಹ BC ಗೌರಿಶಂಕರ್ ಹಾಗೂ ಅವರ ತಾಯಿ ಮಮತಾ ರಾವ್ ಮೂಲತಃ ಮಹಾರಾಷ್ಟ್ರದವರಾಗಿದ್ದರು. ಇವರು ಕನ್ನಡದ ಹೆಸರಾಂತ ಹೀರೋಗಳ ಜೊತೆ ಹಲವಾರು ಚಿತ್ರಗಳಲ್ಲಿ ನಾಯಕಿ ನಟಿಯಾಗಿ ಕೂಡ ನಟಿಸಿದ್ದಾರೆ. ಅಷ್ಟೇ ಅಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಜೊತೆ ಹೊಸ ಬೆಳಕು ಸಿನಿಮಾ ಮಾಡುವ ಸಂದರ್ಭದಲ್ಲಿ BC ಗೌರಿಶಂಕರ್ ಹಾಗೂ ಮಮತಾ ರಾವ್ ಮಧ್ಯೆ ಸ್ನೇಹ ಹುಟ್ಟಿಕೊಳ್ಳುತ್ತದೆ. ಮೊದಮೊದಲು ಇಬ್ಬರು ಶೂಟಿಂಗ್ ಮುಗಿದ ತಕ್ಷಣ ಓಡಾಡಿಕೊಂಡು ತಮ್ಮ ಸಮಯವನ್ನ ಕಳೆಯುತ್ತಿದ್ದರು. ಹೀಗೆ ಇವರ ಸ್ನೇಹ ಮುಂದೆ ಪ್ರೇಮಕ್ಕೆ ತಿರುಗಿತ್ತು. ಮುಂದೆ ಇಬ್ಬರು ಮದುವೆಯಾಗಿದ್ದಾರೆ. BC ಗೌರಿಶಂಕರ್ ಹಾಗೂ ಮಮತಾ ರಾವ್ ಮದುವೆಯಾಗಿದ್ದು 1983ರಲ್ಲಿ. ಮುಂದೆ ಒಂದೇ ವರ್ಷದಲ್ಲಿ ಶ್ವೇತಾ ಅನ್ನುವ ಮುದ್ದಿನ ಮಗಳು ಹುಟ್ಟುತ್ತಾಳೆ. ಆದರೆ ಇಬ್ಬರು ಸಿನಿಮಾ ಲೋಕದಲ್ಲಿ ಬ್ಯುಸಿ ಆಗಿದ್ದಾಗ ಇಬ್ಬರ ನಡುವೆ ಹಲವಾರು ಭಿನ್ನಾಭಿಪ್ರಾಯಗಳು, ಬಿಕ್ಕಟ್ಟುಗಳು ಬಂದು ಒಬ್ಬರೊಬ್ಬರು ವಿಚ್ಛೇದನ ತೆಗೆದುಕೊಳ್ಳಲು ನಿರ್ಧಾರ ಮಾಡಿಯೇ ಬಿಡುತ್ತಾರೆ. ಮುಂದೆ ಮದುವೆಯಾದ 3 ವರ್ಷಕ್ಕೆ ಇವರ ಸಂಸಾರ ಮುರಿದು ಬಿದ್ದಿತ್ತು. ಶ್ವೇತಾ ಅಲಿಯಾಸ್ ರಕ್ಷಿತಾ ಕೆಲವು ದಿನ ತಂದೆಯ ಜೊತೆ ಕಾಲವನ್ನ ಕಳೆಯುತ್ತಿದ್ದರು. ಅವರಿಗೆ ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಜಾಸ್ತಿ ಗಮನ ಹೋಗುವುದೇ ಇಲ್ಲ. ಇಬ್ಬರು ತಂದೆ ತಾಯಿ ಮಮತಾ ರಾವ್ ಹಾಗೂ ಗೌರಿಶಂಕರ್ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿ ಬಿಡುತ್ತಾರೆ. ಹೀಗಾಗಿ ಶ್ವೇತಾ ತಮ್ಮ ಬಾಲ್ಯದ ದಿನಗಳನ್ನ ಹೆಚ್ಚಾಗಿ ಒಂಟಿಯಾಗಿ ಕಳೆಯಲು ಪ್ರಾರಂಭಿಸುತ್ತಾರೆ. ಚಿಕ್ಕಂದಿನಿಂದಲೂ ಇದ್ದಾಗ ಶ್ವೇತಾ ಅಲಿಯಾಸ್ ರಕ್ಷಿತಾಗೆ ಡಾನ್ಸ್ ಮಾಡುವ ಹುಚ್ಚು ತುಂಬಾನೇ ಇತ್ತು. ಅವರಿಗೆ ಶ್ರೀದೇವಿ ಅಂದ್ರೆ ಪಂಚ ಪ್ರಾಣವಂತೆ. ಹಾಗೆಯೇ ಹಿಂದಿಯ ಸೂಪರ್ ಸ್ಟಾರ್ ಮಿಥುನ್ ಚಕ್ರವರ್ತಿ ಅಂದ್ರೆ ತುಂಬಾನೇ ಇಷ್ಟ. ರಕ್ಷಿತಾ ಅವರ ಮೊದಲ ಕ್ರಶ್ ಅದು ಋತಿಕ್ ರೋಷನ್ ಆಗಿದ್ದರು. ರಕ್ಷಿತಾ ಋತಿಕ್ ರೋಷನ್ ಅವರ ದೊಡ್ಡ ಅಭಿಮಾನಿ ಕೂಡ ಆಗಿದ್ದರು. ಮುಂದೆ ರಕ್ಷಿತಾ ತಮ್ಮ ಪ್ರಾಥಮಿಕ ಹಾಗೂ ಹೈಸ್ಕೂಲ್ ಅನ್ನ ಮುಗಿಸಿ ಮನೆಯ ಹತ್ತಿರವೇ ಇದ್ದಂತಹ ಶ್ರೀ ಭಗವಾನ್ ಮಹಾವೀರ್ ಜೈನ್ ಕಾಲೇಜಿನಲ್ಲಿ BCA ಪದವಿಯನ್ನ 2001ರಲ್ಲಿ ಮುಗಿಸುತ್ತಾರೆ. ಆ ಸಮಯದಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ತಮ್ಮ ಕೊನೆಯ ಮಗನಾದಂತಹ ಪುನೀತ್ ರಾಜ್ಕುಮಾರ್ ಅವರನ್ನ ಕನ್ನಡ ಸಿನಿಮಾದಲ್ಲಿ ಲಾಂಚ್ ಮಾಡಬೇಕೆಂದು ನಿರ್ಧಾರ ಮಾಡಿದ್ದರು. ಹೌದು, ಅದುವೇ 2002ರಲ್ಲಿ ತೆರೆಕೊಂಡ ಪುರಿ ಜಗನ್ನಾಥ್ ನಿರ್ದೇಶನದ ಅಪ್ಪು ಚಿತ್ರ. ಈ ಚಿತ್ರಕ್ಕಾಗಿ ನಾಯಕ ನಟಿಯನ್ನ ಹುಡುಕುತ್ತಿರುವಾಗ ಅವರ ಮೊದಲ ಆಯ್ಕೆಯಾಗಿ ರಮ್ಯಾ. ಆದ್ರೆ ಕೆಲ ಕಾರಣಗಳ ನಂತರ ರಮ್ಯಾ ಆ ಚಿತ್ರದಲ್ಲಿ ನಟಿಸಲು ಸಾಧ್ಯವಾಗುವುದಿಲ್ಲ. ಆದ್ರೆ ಅಪ್ಪು ಅವರ 2ನೇ ಚಿತ್ರ ಅಭಿಯಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ ರಮ್ಯಾ ನಟಿಸುತ್ತಾರೆ. ಯಾವಾಗ ರಮ್ಯಾ ಈ ಚಿತ್ರದಲ್ಲಿ ಇರುವುದಿಲ್ಲವೋ ಆಗ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಕಣ್ಣಿಗೆ ಬಿದ್ದಿದ್ದೇ ಈ ಶ್ವೇತಾ ಅನ್ನುವ ಹುಡುಗಿ. ಮೇಲಾಗಿ BC ಗೌರಿಶಂಕರ್ ಅವರ ಮಗಳೆಂದು ಗೊತ್ತಾದಾಗ ಅಪ್ಪು ಚಿತ್ರಕ್ಕೆ ಇವಳೇ ಸರಿಯಾದ ನಾಯಕಿ ಅಂತ ಘೋಷಣೆ ಮಾಡಿಬಿಡುತ್ತಾರೆ. ಆದ್ರೆ ಶ್ವೇತಾ ಅನ್ನುವ ಹೆಸರನ್ನ ತೆಗೆದು ರಕ್ಷಿತಾ ಅನ್ನುವ ಹೆಸರಿನಿಂದ ಅವರನ್ನ ಮರುನಾಮಕರಣ ಕೂಡ ಮಾಡುತ್ತಾರೆ. ಹೀಗೆ ಶ್ವೇತಾ ಆಗಿದ್ದ ಹುಡುಗಿ ಅಪ್ಪು ಚಿತ್ರದ ನಂತರ ರಕ್ಷಿತಾ ಆಗಿ ಮಿಂಚಲು ಪ್ರಾರಂಭಿಸುತ್ತಾರೆ. ಅಪ್ಪು ಚಿತ್ರ ಸೂಪರ್ ಡೂಪರ್ ಹಿಟ್ ಆಗಿ ಹೋಗುತ್ತದೆ. ರಕ್ಷಿತಾಗೆ ಒಂದೇ ವರ್ಷದಲ್ಲಿ 30 ಸಿನಿಮಾಗಳು ಆಫರ್ ಬರುತ್ತವೆ. ಆದ್ರೆ ಎಲ್ಲವನ್ನ ಯೋಚಿಸಿ ತಂದೆ ತಾಯಿಯನ್ನ ಭರವಸೆಗೆ ತೆಗೆದುಕೊಂಡು ಕೆಲವೊಂದು ಚಿತ್ರಗಳನ್ನ ತೆಲುಗು, ತಮಿಳು ಮತ್ತು ಕನ್ನಡದಲ್ಲಿ ಮಾಡುತ್ತಾರೆ. ಆದ್ರೆ ದುರಾದೃಷ್ಟ ಮುಂದೆ 2 ವರ್ಷದಲ್ಲಿ ರಕ್ಷಿತಾ ತಂದೆ BC ಗೌರಿಶಂಕರ್ ನಿಧನ ಹೊಂದುತ್ತಾರೆ.
ಮದುವೆಯಾಗುತ್ತಾರೆ. ಇದು ರಕ್ಷಿತಾ ಮೇಲೆ ಭಾರಿ ಪರಿಣಾಮವನ್ನೇ ಬೀರಿತ್ತು. ಸುಮಾರು 6 ತಿಂಗಳ ಕಾಲ ರಕ್ಷಿತಾ ಶೂಟಿಂಗ್ಗೆ ಹೋಗುವುದಿಲ್ಲ. ಈ ಸಮಯಕ್ಕೆ ಸಹಾಯಕ್ಕೆ ಬಂದಿದ್ದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಯಾಕಂದ್ರೆ ದರ್ಶನ್ ಬಿಸಿ ಗೌರಿಶಂಕರ್ ಅವರನ್ನ ತಮ್ಮ ಗುರು ಅಂತ ನಂಬಿದ್ದರು. ಹೀಗಾಗಿ ರಕ್ಷಿತಾ ಮತ್ತು ದರ್ಶನ್ ನಡುವೆ ಒಳ್ಳೆಯ ಸ್ನೇಹ ಕೂಡ ಇತ್ತು. ನಿಜ ಹೇಳಬೇಕೆಂದ್ರೆ ಇವರಿಬ್ಬರು ಪ್ರಾಣ ಸ್ನೇಹಿತರಾಗಿದ್ದಾರೆ. ಆದ್ರೆ ಇಂಡಸ್ಟ್ರಿಯಲ್ಲಿ ಒಬ್ಬ ಹುಡುಗ ಮತ್ತು ಒಬ್ಬ ಹುಡುಗಿ ಯಾವತ್ತೂ ಸ್ನೇಹಿತರಾಗಲು ಸಾಧ್ಯವಿಲ್ಲ ಅನ್ನುವ ಮಾತು, ಗಾಳಿ ಮಾತುಗಳು ಹಾರಾಡುತ್ತಲೇ ಇರುತ್ತವೆ. ಅವರ ಪ್ರಕಾರ ದರ್ಶನ್ ಮತ್ತು ರಕ್ಷಿತಾ ನಡುವೆ ಸಂಬಂಧಗಳು ಇತ್ತು ಅಂತ ಊಹಾಪೋಹಗಳು ಗಾಂಧಿನಗರದಲ್ಲಿ ಹರಿದಾಡಲು ಪ್ರಾರಂಭಿಸಿಯೇ ಬಿಟ್ಟಿದ್ದವು. ಆದ್ರೆ ದರ್ಶನ್ ಆಗಲಿ ರಕ್ಷಿತಾ ಆಗಲಿ ಈ ಊಹಾಪೋಹಗಳ ಬಗ್ಗೆ, ಗಾಸಿಪ್ಗಳ ಬಗ್ಗೆ ಎಂದೂ ಗಮನ ಕೊಟ್ಟಿರಲಿಲ್ಲ. ನಿಜ ಹೇಳಬೇಕೆಂದ್ರೆ ಅವರು ಜೀವನದಲ್ಲಿ ಇಬ್ಬರು ಪ್ರಾಣ ಸ್ನೇಹಿತರಾಗಿದ್ದರು. ಪರದೆ ಮೇಲೆ ಇವರ ಜೋಡಿ ಮಾತ್ರ ಭರ್ಜರಿಯಾಗಿತ್ತು. ಇಬ್ಬರು ನಟಿಸಿದ ಚಿತ್ರಗಳು ಸ್ಯಾಂಡಲ್ವುಡ್ ನಲ್ಲಿ ಸುಂಟರ ಗಾಳಿಯನ್ನೇ ಎಬ್ಬಿಸಿತ್ತು ಅಂದ್ರೆ ತಪ್ಪಾಗಲಾರದು. ಪರದೆ ಮೇಲೆ ಇವರ ಜೋಡಿ ಬಂದರೆ ಸಿಟಿಗಳು, ಅವರ ಅಭಿಮಾನಿಗಳು ಕ್ರೇಜು ಯಾವ ರೀತಿ ಇತ್ತು ಅಂದ್ರೆ ನೀವು ಸಿನಿಮಾ ಥಿಯೇಟರ್ ಅಲ್ಲೇ ನೋಡಬೇಕು. ಅವರ ಅಭಿಮಾನಿಗಳ ಪ್ರಕಾರ ಇವರಿಬ್ಬರ ಜೋಡಿ ಹೇಳಿ ಮಾಡಿಸಿದ ಜೋಡಿಯಾಗಿತ್ತು. ಹೀಗಾಗಿ ಇವರಿಬ್ಬರು ಮದುವೆ ಆಗುತ್ತಾರೆ ಅನ್ನುವ ಹಲವಾರು ಚಿತ್ರರಸಿಕರ ಅನಿಸಿಕೆ ಕೂಡ ಇದ್ದಿದ್ದು ಸಹಜ. ಆದ್ರೆ ಇಬ್ಬರ ನಡುವೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದ ಕಾರಣ ಕೆಲವು ದಿನಗಳ ಮಾತ್ರ ಇಬ್ಬರು ದೂರ ಇದ್ದರು. ಆಮೇಲೆ ದರ್ಶನ್ 2003ರಲ್ಲಿ ವಿಜಯಲಕ್ಷ್ಮಿ ಅವರನ್ನ ಧರ್ಮಸ್ಥಳದಲ್ಲಿ ಮದುವೆ ಆಗುತ್ತಾರೆ. ಇದು ರಕ್ಷಿತಾ ಅವರನ್ನ ದುಃಖದ ದಡಕ್ಕೆ ಸೇರಿಸಿತ್ತು ಅನ್ನೋದು ನಿಜ. ಆದ್ರೆ ಇದನ್ನೆಲ್ಲ ಮರೆತು ರಕ್ಷಿತಾ ಮುಂದೆ ತೆಲುಗು ಹಾಗೂ ತಮಿಳು ಸಿನಿಮಾಗಳಲ್ಲಿ ಬ್ಯುಸಿಯಾಗಲು ಪ್ರಾರಂಭಿಸುತ್ತಾರೆ. ಈ ನಡುವೆ ರಕ್ಷಿತಾ ಮತ್ತು ರಮ್ಯಾ ಜಗಳಗಳು ಗಾಂಧಿನಗರದಲ್ಲಿ ಹೊಸ ಹವಾವನ್ನೇ ಎಬ್ಬಿಸಿತ್ತು. ಮುಂದೆ ರಕ್ಷಿತಾ ಒಡನಾಟ ನಿರ್ದೇಶಕ ಜೋಗಿ ಪ್ರೇಮ್ ಜೊತೆ ಪ್ರಾರಂಭವಾಗಿತ್ತು. ಆದ್ರೆ ಯಾರು ಕೂಡ ಮುಂದೊಂದು ದಿನ ರಕ್ಷಿತಾ ಪ್ರೇಮ್ ಅವರನ್ನ ಮದುವೆ ಆಗುತ್ತಾರಂತ ಅಂದುಕೊಂಡಿರಲಿಲ್ಲ. ಆದ್ರೆ ಈ ನಡುವೆ ಇಬ್ಬರ ಸ್ನೇಹ ಗಟ್ಟಿಯಾಗಿತ್ತು. ಪ್ರೇಮ್ ತಮ್ಮ ಶೂಟಿಂಗ್ ಅಲ್ಲಿ ಬ್ಯುಸಿಯಾಗಿದ್ದರೆ ಆ ಲೊಕೇಶನ್ ಗೆ ಹೋಗಿ ರಕ್ಷಿತಾ ಪ್ರೇಮ್ ಅವರನ್ನ ಭೇಟಿ ಕೊಡುತ್ತಿದ್ದರು. ಆದ್ರೆ ಯಾವತ್ತು ಪ್ರೇಮ್ ರಕ್ಷಿತಾ ಅವರನ್ನ ಮುಂದೊಂದು ದಿನ ಮದುವೆ ಆಗುತ್ತಾರೆ ಅಂತ ಕನಸು ಮನಸ್ಸಿನಲ್ಲಿ ಅಂದುಕೊಂಡಿರಲಿಲ್ಲ ಅಂತ ಪ್ರೇಮ್ ಅವರೇ ಹೇಳುತ್ತಾರೆ. ಪ್ರೇಮ್ ಪ್ರಕಾರ ಅವರು ತಾವು ಒಬ್ಬ ಸಾಧಾರಣ ಹಳ್ಳಿಯ ಹುಡುಗ, ರಕ್ಷಿತಾ ಬೆಂಗಳೂರಿನಲ್ಲಿ ಬೆಳೆದಂತ ಸಿಟಿ ಹುಡುಗಿ. ಹೀಗಾಗಿ ಇಬ್ಬರ ಜೋಡಿ ಸರಿ ಹೋಗುವುದಿಲ್ಲ ಅನ್ನುವುದು ಅವರ ಅನಿಸಿಕೆಯಾಗಿತ್ತು. ಮೇಲಾಗಿ ರಕ್ಷಿತಾ ಹಾಗೂ ದರ್ಶನ್ ಸಂಬಂಧಗಳ ಬಗ್ಗೆ ಗಾಂಧಿನಗರದಲ್ಲಿ ಹಲವಾರು ಊಹಾಪೋಹಗಳು ಅವರ ಕಿವಿಯನ್ನ ತುಂಬಿದ್ದರು. ಆದರೆ ರಕ್ಷಿತಾ ಅದನ್ನೆಲ್ಲ ಮರೆತು 2006ರಲ್ಲಿ ಪ್ರೇಮ್ ಅವರನ್ನ ಮದುವೆಗೆ ಪ್ರಪೋಸ್ ಮಾಡುತ್ತಾರೆ. ಮೊದಲು ಪ್ರೇಮ್ ಈ ಮದುವೆಗೆ ಒಪ್ಪಿರಲಿಲ್ಲ. ಯಾಕಂದ್ರೆ ತಾವು ನೋಡಿದರೆ PUC ಫೇಲು. ಮೇಲಾಗಿ ರಕ್ಷಿತಾ ಒಳ್ಳೆಯ ಕಂಪ್ಯೂಟರ್ ಸೈನ್ಸ್ ಡಿಗ್ರಿಯನ್ನ ಮಾಡಿದ್ದಾರೆ. ಆದ್ರೆ ಅದು ಯಾವ ಗಳಿಗೆಯಲ್ಲಿ ಅವರಿಗೆ ರಕ್ಷಿತಾ ಮೇಲೆ ಪ್ರೀತಿ ಉಕ್ಕಿ ಬಂದಿತ್ತೋ ಗೊತ್ತಿಲ್ಲ. ಹೀಗಾಗಿ ರಕ್ಷಿತಾ ಮತ್ತು ಪ್ರೇಮ್ 2007ರಲ್ಲಿ ಹಸಮಣೆಯನ್ನ ಇರುತ್ತಾರೆ. ಮುಂದೆ ಒಂದೇ ವರ್ಷದಲ್ಲಿ ಅವರಿಗೆ ಮಗ ಹುಟ್ಟುತ್ತಾನೆ. ಆ ಮಗನ ಹೆಸರೇ ಸೂರ್ಯ. ಮದುವೆಯ ನಂತರ ರಕ್ಷಿತಾ ಕಂಪ್ಲೀಟ್ ಆಗಿ ಸಿನಿಮಾದಿಂದ ದೂರುಳಿದು ಬಿಡುತ್ತಾರೆ. ಆಫರ್ಗಳು ಬಂದರೂ ಕೂಡ ಅವರು ಯಾವುದೇ ಸಿನಿಮಾವನ್ನ ಕೈಗೆತ್ತಿಕೊಳ್ಳುವುದಿಲ್ಲ. ತಾನು ಒಬ್ಬ ಗೃಹಿಣಿ ಆಗಬೇಕೆಂದು ಬಯಸುತ್ತಾರೆ ಅಷ್ಟೇ. ಆದ್ರೆ ಅವರಿಗೆ ರಾಜಕೀಯದಲ್ಲಿ ಮುಂದುವರಿಯಬೇಕು ಅಂತ ಮನಸ್ಸು ಮಾಡಿ ಮೊದಲು ಅವರು ರಾಜಕಾರಣಿ ಬಿ ಶ್ರೀರಾಮುಲು ಸ್ಥಾಪಿಸಿದ BSR ಕಾಂಗ್ರೆಸ್ ಪಕ್ಷವನ್ನ ಸೇರಿಕೊಳ್ಳುತ್ತಾರೆ. ವಿಚಿತ್ರ ಏನಂದ್ರೆ ಒಂದೇ ವರ್ಷದಲ್ಲಿ ಆ ಪಕ್ಷವನ್ನ ತೊರೆದು ಅವರು ಕುಮಾರಸ್ವಾಮಿ ಅವರ JDS ಪಕ್ಷವನ್ನ ಸೇರುತ್ತಾರೆ. ಅಷ್ಟೇ ಅಲ್ಲದೆ ಅದೇ ವರ್ಷ 2014ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಂಡ್ಯದಿಂದ ರಮ್ಯಾ ವಿರುದ್ಧ ಚುನಾವಣೆಯಲ್ಲಿ ನಿಲ್ಲುವುದಾಗಿ ಘೋಷಣೆ ಮಾಡುತ್ತಾರೆ. ಆದರೆ JDS ನಿಂದ ಟಿಕೆಟ್ ಕೂಡ ಸಿಗುವುದಿಲ್ಲ. ಹೀಗಾಗಿ ಮುಂದೆ ಅವರು 2014ರಲ್ಲಿ JDS ಅನ್ನ ಬಿಟ್ಟು ಬಿಜೆಪಿಯನ್ನ ಸೇರುತ್ತಾರೆ. ಈಗಿನವರೆಗೂ ಅವರು ಬಿಜೆಪಿ ಪಕ್ಷದಲ್ಲಿಯೇ ಕಾಣಿಸಿಕೊಂಡಿದ್ದಾರೆ. ಆದರೆ ಇಲ್ಲಿಯವರೆಗೆ ಯಾವುದೇ ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧಿಸಿಲ್ಲ. ಈ ನಡುವೆ ಅವರು ಯಾವುದೋ ಒಂದು ಸರ್ಜರಿ ಮಾಡಿಕೊಳ್ಳಲು ಹೋಗಿ ಸೈಡ್ ಎಫೆಕ್ಟ್ ಆಗಿ ಅವರ ತೂಕ 200 kgವರೆಗೂ ಹೋಗಿತ್ತು ಎನ್ನುವ ಮಾತಿದೆ. ರಕ್ಷಿತಾ ಮತ್ತು ಪ್ರೇಮ್ ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ತಮ್ಮ ಸುಂದರ ಮನೆಯನ್ನ ಕಟ್ಟಿಕೊಂಡಿದ್ದಾರೆ. ಅಂದ ಹಾಗೆ ರಕ್ಷಿತಾಗೆ ಮದುವೆಯ ಮೊದಲು ಗೋಬಿ ಮಂಚೂರಿ ಮತ್ತು ನೂಡಲ್ಸ್ ಅಂದ್ರೆ ತುಂಬಾನೇ ಪಂಚ ಪ್ರಾಣವಂತೆ. ಆದ್ರೆ ಈಗ ರಾಗಿ ಮುದ್ದೆ ಅಂದ್ರೆ ಅವರಿಗೆ ಇಷ್ಟ. ಅವರಿಗೆ ಫೇವರೇಟ್ ಕನ್ನಡ ಸಿನಿಮಾ ಅಂದ್ರೆ ಅದು ಅವರು ತಾಯಿ ನಟಿಸಿರುವಂತಹ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಹೊಸ ಬೆಳಕು. ಅವರ ಫೇವರೇಟ್ ಪ್ರಾಣಿ ಅದು ಬೆಕ್ಕಾಗಿದೆ. ಅವರ ಫೇವರೇಟ್ ಡ್ರಿಂಕ್ಸ್ ಎಳನೀರಾದ್ರೆ ಅವರ ಫೇವರೇಟ್ ಹೀರೋ ಪುನೀತ್ ರಾಜ್ಕುಮಾರ್ ಅವಂತೆ.
ನೋಡಿದಿರಾ ಸ್ನೇಹಿತರೆ, ರಕ್ಷಿತಾ ಅವರ ಜೀವನ ಹೇಗಿತ್ತು, ಏನೆಲ್ಲ ಅವರ ಜೀವನದಲ್ಲಿ ನಡೆಯಿತು ಅಂತ. ನಿಜಕ್ಕೂ ನೀವು ರಕ್ಷಿತಾ ಅವರ ಫ್ಯಾನ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ. ರಕ್ಷಿತಾ ಅವರ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ತರುತ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್.